ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಪೊಲೀಸರ ಬಿಗಿ ಭದ್ರತೆ ತೀವ್ರ ಹೆಚ್ಚಳ ಮಾಡಲಾಗಿದೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಎಫೆಕ್ಟ್ನಿಂದಾಗಿ ಕುಂದಾನಗರಿಯಲ್ಲಿ ಬಿಗಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ನಂತರ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ತೀವ್ರವಾಗಿ ಕಟ್ಟೆಚ್ಚರ ಕೈಗೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಕುಂದಾನಗರಿಯಲ್ಲಿ ಭದ್ರತೆ ನಿನ್ನೆಯಿಂದ ತೀವ್ರವಾಗ್ತಾ ಇದೆ. ವಿಧಾನಸೌಧದ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಅಧಿವೇಶನ ಮತ್ತು ಸುರಕ್ಷತೆ ದೃಷ್ಟಿಯಿಂದಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಡಿಸೆಂಬರ್ 21ರ ಮಧ್ಯರಾತ್ರಿವರೆಗೂ ಈ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ. ಈ ಬಾರಿ ಸುವರ್ಣ ಸೌಧ ಮುತ್ತಿಗೆ ಜೊತೆಗೆ ಬೆಳಗಾವಿ ಚಲೋಗೆ ಅವಕಾಶ ಇಲ್ಲ. ಅಂದರೆ ಹೋರಾಟಗಾರರಿಗೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಥವಾ ಬೆಳಗಾವಿ ಚಲೋ ಕೈಗೊಳ್ಳೋದಕ್ಕೆ ಯಾವುದೇ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿಲ್ಲ. ಪೊಲೀಸರ ಅನುಮತಿ ಪಡೆದವರಿಗೆ ಮಾತ್ರ, ಯಾರು ಅನುಮತಿ ಪಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಪ್ರತಿಭಟನೆಗೆ ಅವಕಾಶ ಕೊಡಲಾಗಿದೆ. ಈವರೆಗೆ 47 ಸಂಘಟನೆಗಳು ಪ್ರತಿಭಟನೆಗೆ ಅನುಮತಿ ಕೇಳಿವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ವಲ್ಪ ಒಂದು ಲೊಕೇಶನ್ ಹುಡುಕಬೇಕು ಫಾರ್ ಮೀಟಿಂಗ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪೊಲೀಸ್ ಕಮಿಷನರ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ಬೆಳಗಾವಿಯಲ್ಲಿ 10 ದಿನ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ಇಡೀ ಒಂದು ಸುವರ್ಣ ವಿಧಾನಸೌಧ ಸೇರಿದಂತೆ ಬೆಳಗಾವಿ ನಗರದಲ್ಲಿ ಖಾಕಿ ಸರ್ಪಗಾವಲಿರುತ್ತೆ. ಬನ್ನಿ ಯಾವ ರೀತಿ ಈ ಬಾರಿ ಭದ್ರತೆಯನ್ನು ಕೈಗೊಳ್ಳಲಾಗ್ತದೆ, ಅದರಲ್ಲೂ ವಿಶೇಷವಾಗಿ ದೆಹಲಿ ಬಾಂಬ್ ಬ್ಲಾಸ್ಟ್ ಆದ ಬಳಿಕ 6,000 ಸಿಬ್ಬಂದಿಗಳಲ್ಲಿ ನಿಯೋಜನೆ ಮಾಡ್ತಿರ್ತಕ್ಕಂಥದ್ದು. ಸರ್, ಭದ್ರತೆ ಯಾವ ರೀತಿ ಇರುತ್ತೆ ಈ ಬಾರಿ? ಪ್ರತಿ ವರ್ಷ ಇದ್ದಂಗೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಮಾಡಲಾಗಿದೆ. ಇದರ ಜೊತೆಗೆ ನಮ್ಮದು KSRP ಫೋರ್ಸ್, ನಮ್ಮದು CR ಫೋರ್ಸ್, DR ಫೋರ್ಸ್, ಇದು ಈ ಪಡೆಗಳು ಕೂಡ ಅವರ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಸಹಾಯಕ್ಕೆ ಇಲ್ಲಿ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕ್ವಿಕ್ ರೆಸ್ಪಾನ್ಸ್ ಟೀಮ್ಸ್ ಇದನ್ನು ಕೂಡ ಬಳಸ್ತಾ ಇದ್ದೀವಿ. CCTV ಈ ವರ್ಷ 800ಕ್ಕಿಂತ ಜಾಸ್ತಿ CCTV ವಿಧಾನಸೌಧ ಸುತ್ತಮುತ್ತಲು ಮತ್ತು ಪೂರ್ತಿ ಸಿಟಿನಲ್ಲಿ ನಾವು ಬಳಸ್ತೀವಿ. ಡ್ರೋನ್ ಕೂಡ ಈ ವರ್ಷ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದರ ಜೊತೆಗೆ 3 ಕಿಲೋಮೀಟರ್ ಸುತ್ತಮುತ್ತಲು ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. ಇದರ ಉದ್ದೇಶ ಏನಿದೆ ಅಂದರೆ ಪ್ರತಿಭಟನೆ ಮಾಡಲಿ ಜನ, ಅದು ಬೇಡಿಕೆ ಕೂಡ ಇಡಲಿ, ಬಟ್ ತುಂಬ ಹೆಚ್ಚಿನ ನಂಬರ್ನಲ್ಲಿ ಇದ್ದರೆ ಇದು ಒಂದು ವೈಟಲ್ ಇನ್ಸ್ಟಾಲೇಷನ್ ಇದೆ. ನಮ್ಮ ರಾಜ್ಯದ ಸೆಷನ್ ನಡೆಯುವಾಗ ಅಸೆಂಬ್ಲಿ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ಇನ್ಸ್ಟಾಲೇಷನ್ ಆಗುತ್ತೆ. ಇದರದ್ದು ಸೇಫ್ಟಿ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ತುಂಬ ಜನ ಸೇರಿದರೆ ಇಟ್ ಪೋಸೆಸ್ ಅ ಲಿಟಲ್ ಥ್ರೆಟ್. ಸರ್, ಈಗ ಪ್ರತಿಭಟನೆ ಎಷ್ಟು ಸ್ಟಂಟ್ಗಳನ್ನು ನಿರ್ಮಿಸಿದ್ರಿ ಮತ್ತು ಪ್ರತಿದಿನ ಎಷ್ಟು ಸಂಘಟನೆ ಅವಕಾಶ ಮಾಡಿಕೊಡ್ತಾರೆ? ಇತ್ತೀಚೆಗೆ ನಮಗೆ 47 ಪ್ರತಿಭಟನೆದು ಬೇಡಿಕೆಗಳು ಸಿಕ್ಕಿದೆ. ನಾವು ಅವರೆಲ್ಲ ಆರ್ಗನೈಸರ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಸುವರ್ಣ ಗಾರ್ಡನ್, ಇಲ್ಲಿ BSNL ಲೇಔಟ್ ಇದೆ ಕುಂಡಸ್ಕೊಪ್ಪ ಹತ್ತಿರ, ಅಲ್ಲಿ ಮತ್ತು ಹಲ್ಗಾಮಚ್ಚಿ ಬೈಪಾಸ್, ಈ 3 ಜಾಗೆಯಲ್ಲಿ ನಾವು ಜಾಗವನ್ನು ಗುರುತಿಸಿದ್ದೀವಿ. ಆದರೆ ಅವರಿಗೆ ಎಲ್ಲ ಆರ್ಗನೈಸರ್ಸ್ಗೆ ಮಾತಾಡುವಾಗ ಎಷ್ಟು ಕಡಿಮೆ ಸಾಧ್ಯ ಇದೆ ಅಷ್ಟೇ ಕಡಿಮೆ ನಂಬರ್ನಲ್ಲಿ ಬರಲಿಕ್ಕೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಈಗ ಏನು 163 ಕಾಯ್ದೆಯಡಿ ಒಂದು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಸರ್. ಸುವರ್ಣ ಸುತ್ತಲೂ ಕೂಡ ಒಂದಿಷ್ಟು ಪ್ರತಿಭಟನೆ ಟೆಂಟ್ಗಳು ಸಹ ಜಿಲ್ಲಾಡಳಿತ ಇರುವಂಥದ್ದು. ಅನುಮತಿ ಇದ್ದವರಿಗೆ ಮಾತ್ರ ಅವಕಾಶನ ಅಥವಾ ಹೇಗೆ? ಹೌದು, 144 ಇದು ಜನರಲ್ ಪಬ್ಲಿಕ್ಕೋಸ್ಕರ ಇದೆ ಮತ್ತು ಇಲ್ಲಿ ಬರಬೇಕಾದ್ರೆ ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಅಷ್ಟೇ. ಅದು ಪ್ರತಿಭಟನೆ ಮಾಡಬೇಕಾದ್ರೆ ವಿತ್ ಪರ್ಮಿಷನ್ ಕಡ್ಡಾಯವಾಗಿ ಬರಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ, ಬೆಳಗಾವಿ ಚಲೋ, ಸುವರ್ಣ ವಿಧಾನಸೌಧ ಚಲೋ ಅಂತ ಸಾಕಷ್ಟು ಜನ ಏನು ಪರ್ಮಿಷನ್ ಇಲ್ಲ, ಏನಿಲ್ಲ, ಈ ಥರ ಇದು ವೈಟಲ್ ಇನ್ಸ್ಟಾಲೇಷನ್ಗೆ ಚಲೋ ಆ ಥರ ಕಾಲ್ ಕೊಡೋದು ಸೂಕ್ತ ಇಲ್ಲ. 144 ಅದಕ್ಕೋಸ್ಕರ ಜಾರಿನಲ್ಲಿ ಇದೆ. ಅವರು ಫಸ್ಟ್ ಪರ್ಮಿಷನ್ ತಗೊಳ್ಳಿ, ಅದರ ಪ್ರಕಾರ ಜನರಿಗೆ ಅವರು ಆಹ್ವಾನ ಮಾಡಬೇಕು. ವಿಶೇಷವಾಗಿ ಒಂದು ನ್ಯಾಷನಲ್ ಹೈವೇ ಇರ್ತಕ್ಕಂಥದ್ದು. ಸೊ ಪ್ರತಿ ಬಾರಿ ಪ್ರತಿಭಟನೆ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳಾಗಿದ್ದಾವೆ ಸರ್. ಅವೆಲ್ಲ ನೋಡೋದಾದರೆ ಯಾವ ರೀತಿ? 16,000ಕ್ಕಿಂತ ಹೆಚ್ಚಿನ ವಾಹನಗಳು ಇಲ್ಲಿಂದ ಓಡಾಡುತ್ತದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಕ್, ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಎಲ್ಲ ಹೋಗುತ್ತೆ. ಅದೇ 1 ಗಂಟೆದು ಕೂಡ ಡಿಲೇ ಇದ್ದರೆ ಅದರಲ್ಲಿ ಸಾಕಷ್ಟು ಆರ್ಥಿಕ ನಷ್ಟ ಅವರಿಗೆ ಉಂಟಾಗುತ್ತದೆ. ಸೊ ಯಾರು ಪ್ರತಿಭಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವರು ಕೂಡ ಈ ಜವಾಬ್ದಾರಿ ವಹಿಸಬೇಕು. ಅವರಿಗೆ ಕಷ್ಟ ಇದೆ, ಬಟ್ ಅದರಿಂದ ಬೇರೆಯವರಿಗೆ, ನಮ್ಮ ಕರ್ನಾಟಕದ ಜನರಿಗೆ, ಬೇರೆ ಜನರಿಗೆ ಅದರಿಂದ ಕಷ್ಟ ಆಗಬಾರ್ದು. ಅದು ಕೂಡ ಸ್ವಲ್ಪ ಅವರು ಕಾಳಜಿ ವಹಿಸಬೇಕು. ಇವಿಷ್ಟು ಏನಂದರೆ ಪೊಲೀಸ್ ಆಗ್ತದಂಥ ಭೂಷಣ್ ಅಂತ ನಾಡದ್ರೋಹಿ MS-ಗೆ ಯಾವುದೇ ಕಾರಣಕ್ಕೂ ಏನು ಮಹಾಮೇಳ ನಡೆಸೋದಕ್ಕೂ ಕೂಡ ಅನುಮತಿ ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.
ಹೌದು ಸರ್